ಬಿಜೆಪಿಯಿಂದ ಉಚ್ಚಾಟನೆಯಾಗಿರುವಂತಹ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ನಡೆ ಇನ್ನು ನಿಗೂಢವಾಗಿದೆ. ಏನ್ ಮಾಡಬಹುದು ಯತ್ನಾಳ್? ಪಕ್ಷದಿಂದ ಉಚ್ಚಾಟನೆಯಾಗಿದ್ದಾರೆ, ಮುಂದಿನ ನಿರ್ಧಾರ ಏನ್ ಮಾಡಬಹುದು? ಸ್ವತಂತ್ರ ಪಕ್ಷವನ್ನೇನಾದ್ರೂ ಕಟ್ಟಬಹುದಾ? ಹೀಗೆ ಒಂದಷ್ಟು ಚರ್ಚೆಗಳ ಆರಂಭ ಆಗಿದೆ. ಆದ್ರೆ ಅವರಿಗೆ ಬೆಂಬಲ ನೀಡುವವರು ಬಿಜೆಪಿಯಲ್ಲಿ ಒಂದಷ್ಟು ಜನ ಇದ್ದಾರೆ. ಆದ್ರೆ ಅವ್ರ ಮಾತನ್ನು ಕೂಡ ಯತ್ನಾಳ್ ಈಗ ಕೇಳುವಂತಹ ಸ್ಥಿತಿಯಲ್ಲಿ ಇಲ್ವಾ ಎನ್ನುವಂಥದ್ದು ಪ್ರಶ್ನೆಗಳು ಉದ್ಭವಿಸ್ತಾ ಇದೆ. ರೆಬಲ್ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಬದಲಾದಂತೆ ಕಾಣ್ತಾ ಇಲ್ಲ. ಮಿತ್ರಕೂಟ ನೀಡಿದ ಸಲಹೆಯನ್ನು ಕೂಡ ಯತ್ನಾಳ್ ಒಪ್ತಾ ಇಲ್ಲ. ಕ್ಷಣಕ್ಕೊಂದು ಹೇಳಿಕೆಯನ್ನು ನೀಡಿ ರೆಬಲ್ಸ್ ಟೀಮ್ಗೂ ಕೂಡ ಮುಜುಗರವನ್ನ ತಂದಿಡ್ತಿದ್ದಾರೆ. ರೆಬಲ್ಸ್ ಟೀಮ್ ಕೂಡ ಜೊತೆಗಿಲ್ಲ. ಯತ್ನಾಳ್ ಈಗ ಇರೋದು ಒಂಟಿಯಾಗಿ. ಅತಿಯಾದ ಮಾತು ತಂಡದ ಅಸಮಾಧಾನಕ್ಕೆ ಕಾರಣ ಆಗಿದೆ. ಇನ್ನು ಸಂಪತ್, ಬಿಜೆಪಿ ಹೈಕಮಾಂಡ್ ಕೂಡ ಟೀಮ್ಗೆ ಸ್ಪಷ್ಟ ಸೂಚನೆ ನೀಡಿದೆ ಅನ್ನುವಂಥದ್ದು ಕೂಡ ಗೊತ್ತಾಗಿರುವಂಥದ್ದು. ನೋಡಿ, ಯತ್ನಾಳ್ ವಿಚಾರದಲ್ಲಿ ನಾವೀಗ ಏನು ಚರ್ಚೆ ಮಾಡೋದು ಬೇಡ ಅಂತ ಹೈಕಮಾಂಡ್ ಹೇಳಿದಿ ಅಂತ. ಕ್ಷಣಕ್ಕೊಂದು ಹೇಳಿಕೆ ನೀಡಿ ರೆಬಲ್ಸ್ ಟೀಮ್ಗೆ ಇದೀಗ ಮುಜುಗರ ತರ್ತಿದ್ದಾರೆ. ಹಾಗಾದ್ರೆ ಯತ್ನಾಳ್ ಅನ್ನುವಂತಹ ಪ್ರಶ್ನೆ ಎದುರಾಗಿರುವಂಥದ್ದು. ಹಾಗೆ ಅವರ ಟೀಮ್ ಅಲ್ಲೇ ಇದೀಗ ಹೊಂದಾಣಿಕೆ ಇಲ್ಲ, ಅಂದ್ರೆ ಅವ್ರ ಮಾತನ್ನ ಕೇಳ್ತಿಲ್ಲ ಅನ್ನುವಂತಹ ಮನಸ್ಥಿತಿ ಎಲ್ಲರಲ್ಲಿ ಈಗ ಉಂಟಾಗಿದೆ. ನೋಡಿ, ಇದೆಲ್ಲ ನೋಡ್ತಾ ಇದ್ರೆ ಯತ್ನಾಳ್ ಒಂಟಿ ಆಗೋದಕ್ಕೆ ಇದೇನ ಕಾರಣ? ಅಂದ್ರೆ ಯಾರ ಮಾತನ್ನು ಯತ್ನಾಳ್ ಕೇಳದೆ ಇರೋದೇ ಯತ್ನಾಳ್ ಒಂಟಿತನಕ್ಕೆ ಕಾರಣನ ಅನ್ನುವಂತಹ ಪ್ರಶ್ನೆ ಇದೀಗ ಮೂಡುವಂಥದ್ದು. ಎಸ್ ದೀಪ್ತಿ, ಗಮನಿಸ್ತಾ ಇರ್ಬೋದು, ಯತ್ನಾಳ್ ಒಂದಷ್ಟು ಜನ ನಾಯಕರು ಯತ್ನಾಳ್ಗೆ ಬೆಂಬಲವನ್ನ ಮಾಡಿದ್ರು, ಬೆಂಬಲವನ್ನ ಕೊಟ್ಟರು, ರೆಬಲ್ಸ್ ಟೀಮ್ ಅಂತ ಕರೆಸ್ಕೊಂಡ್ರು. ಅದರಲ್ಲಿ ಇದ್ದವರು ಪ್ರತಾಪ್ ಸಿಂಹ ಆಗಿರ್ಬೋದು, ಹೀಗೆ ಸಾಕಷ್ಟು ನಾಯಕರು ಇದ್ರು, ಘಟಾನುಘಟಿ ನಾಯಕರು, ಅರವಿಂದ್ ಲಿಂಬಾವಳಿ ಸೇರಿದಂತೆ ಸಾಕಷ್ಟು ನಾಯಕರು ಇದ್ರು. ಅದೆಲ್ಲ ಪಕ್ಕಕ್ಕಿಟ್ಟು ನೋಡ್ತಾ ಹೋಗೋದಾದ್ರೆ ಯತ್ನಾಳ್ ಉಚ್ಚಾಟನೆ ಆಗ್ತಾ ಇದ್ದಂತೆ ಬಿಜೆಪಿ ಅವರನ್ನ, ಬಿಜೆಪಿ ಪಕ್ಷದ ಹೈಕಮಾಂಡ್ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡ್ತಾ ಇದ್ದಂತೆ. ಆ ನಾಯಕರೆಲ್ಲ ಎಲ್ಲಿ ಹೋದ್ರು? ಇವ್ರಿಗೆ ಬೆಂಬಲ ಕೊಟ್ಟವ್ರು ಎಲ್ಲಿ ಹೋದ್ರು? ಇವ್ರ ಜೊತೆ ಅಕ್ಕಪಕ್ಕ ಓಡಾಡಿದವ್ರು ಎಲ್ಲಿ ಹೋದ್ರು? ಈಗ ಯಾರು ಇಲ್ಲ, ಒಬ್ಬಂಟಿ ಆಗಿದ್ದಾರೆ ಯತ್ನಾಳ್. ಯಾಕಂತ ಹೇಳಿದ್ರೆ ಯತ್ನಾಳ್ ಅವ್ರ ಮಾತು ಕೇಳ್ತಿಲ್ಲ, ಇವ್ರ ಮಾತು ಕೇಳ್ತಿಲ್ಲ, ಹೈಕಮಾಂಡ್ ಮಾತು ಕೇಳೋದಂತೂ ಇಲ್ಲ. ಹೀಗಾಗಿ ಯತ್ನಾಳ್ ಈಗ ಒಬ್ಬಂಟಿ ಆಗಿದ್ದಾರೆ. ಕಾದ್ ನೋಡ್ಬೇಕು ಮುಂದೆ ಏನಾಗಬಹುದು ಅಂತೇಳಿ.